ವಿಚಾರಗಳು ಒಂದೇ, ಐಡಿಯಾಲಜಿ ಒಂದೇ. ಅದ್ರಾಗ ಏನು ಬ್ಯಾನರ್ ಚೇಂಜ್ ಆಗಿರ್ಬೋದು ಅಷ್ಟೇ ರೀ. ಎಲ್ಲ ಅವರೇ ಅದಾರಲ್ಲ, ಅವರೇ ಮುಖಂಡರು. ಹಾಗೇನಿಲ್ಲ, ಹಿಂದೆ ಹೇಳಿದಾರಲ್ಲ. ಈಗ ಹಿಂದೆ ಅಂದ್ರೆ ಒಂದೇ, ಕಾಂಗ್ರೆಸ್ ಅಂದ್ರೂ ಒಂದೇ, ಅದರಲ್ಲಿ ಏನು ಡಿಫ್ರೆನ್ಸ್ ಏನಿಲ್ಲ, ಒಂದೇ. ಅದೇ ಕಾಂಗ್ರೆಸ್ ಸಂಘಟನೆ, ಪಾರ್ಟ್ ಆಫ್ ದ ಕಾಂಗ್ರೆಸ್. ಅವ್ರೇನು ಕಾಂಗ್ರೆಸ್ ಹೊರತುಪಡಿಸಿಲ್ಲ. ಐದ ಭಕ್ತರು ಅಥವಾ ಐದ ಸಂಘಟನೆಗಾರರು ಕಾಂಗ್ರೆಸ್ ಬಿಟ್ಟಿಲ್ಲ ಅವರು. ಸೊ ಅವರೇ ಕಾಂಗ್ರೆಸ್ ಆಗ್ತಾರೆ ಅಷ್ಟೇ ರೀ. ಪ್ರತ್ಯೇಕ ಶಕ್ತಿ ಪ್ರದರ್ಶನಕ್ಕೆ ಅದೊಂದು ರೀತಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಆಗೋಯ್ತಲ್ಲ. ಅದೇ ಅವ್ರಿಗೆ ಸಿದ್ದರಾಮಯ್ಯ ವಿರುದ್ಧದಲ್ಲಿ ಕಾಂಗ್ರೆಸ್ನಾಗ ಇದ್ದಾರೆ. ಅವ್ರು ಮಾಡಿದ್ರು ಲಾಭ ಯಾರಿಗೆ ಆಗೋದ್ರದ್ದು, ಓಟ್ ಆಗಿ ಯಾರಿಗೆ ಹಾಕೋರು? ಅವರು ಕಾಂಗ್ರೆಸ್ಗೆ ಹಾಕೋರು. ನಾವು ನೋಡೋದ್ರ ದೃಷ್ಟಿ ಸರಿ ಇರ್ಬೇಕು ಅಷ್ಟೇ. ಏನವ್ರು ಬೇರೆ JDSಗೆ ಹಾಕ್ತಾರ, BJPಗೆ ಹಾಕ್ತಾರ? ಇಲ್ಲ, BJP ಕಾಂಗ್ರೆಸ್ಗೆ ಹಾಕ್ತಾರ. ನೋಡಿ, ಹೆಸರು ಹೋಗೋರ್ಗೆ ಹೋಗೋದೇ ಅದು. ಅವ್ರವರು ಕೆಪಾಸಿಟಿ ತಕ್ಕ ಅವ್ರಿಗೆ ಅವ್ರ ಹೆಸರಂತೆ ಬಂದೇ ಬರೋದು. ನೀವು ಯಾವುದೇ ವೇದಿಕೆಯಲ್ಲಿ ಮಾಡಿದ್ರು ಹೆಸರು ಯಾರಿಗೆ ಬರಬೇಕು ಅವ್ರಿಗೆ ಬರೋದು, ಅದೇನು ಪ್ರಶ್ನೆ ಇಲ್ಲ. ಒಂದು ಕಾರ್ಯಕ್ರಮ ಮಾಡೋದು ಅಷ್ಟೇ. ಈಗ ಯಾಕೆ ಅದ್ರ ಬಗ್ಗೆ ಹಿಂದರ ಆಗಲಿ, ಕಾಂಗ್ರೆಸ್ಸರ ಆಗಲಿ, ಇನ್ಯಾವುದೇ ಆಗಲಿ, ಮುಖ್ಯಮಂತ್ರಿಗಳು ಇರ್ತಾರಂದ್ರೆ ಅದು DCM ಇರ್ತಾರೆ, ಮುಖ್ಯಮಂತ್ರಿ ಇಬ್ಬರು ಇರ್ತಾರೆ. ಅದಕ್ಕೆ ಯಾಕಷ್ಟು ಅದನ್ನು ವ್ಯಾಖ್ಯಾನ ಮಾಡ್ಬೇಕಂತ ಇಲ್ಲ, ಅದೇ ಹೇಳಿದಲ್ಲ. ಇಲ್ಲ ನೋಡಿ, ಕಾಂಗ್ರೆಸ್ ಅಂದ್ರೆ ಒಂದು ಐದ ವರ್ಕರ್ ಅವರೇ ಇರ್ತಾರೆ, ಇಲ್ಲಿ ಅವರೇ ಇರ್ತಾರೆ. ಬ್ಯಾನರ್ ಮಾತ್ರ ಚೇಂಜ್ ಅಷ್ಟೇ. ಕೆಲಸ ಮಾಡೋರು ಅವರೇ, ನಾಳೆ ಅಲ್ಲಿ ಸಭೆಗೆ ಬರೋರು ಅವರೇ. ಅದರಲ್ಲಿ ಏನು ಬದಲಾವಣೆ ಆಗುತ್ತೆ. ನೀವು ಯಾರು ಕೇಳಬೇಕಿದ್ರ ಪ್ರಶ್ನೆ ಮಾಡಿದಾರೆ, ಅವ್ರು ಕೇಳಿ. ಇಲ್ಲ 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 ಇಲ್ಲ, ನೀವು ಯಾರು ಕೇಳ್ಬೇಕು ಅವ್ರು ಕೇಳಿ ಉತ್ತರ ಹೇಳಿ ಬಂದ. ನಮ್ಗೇನು ಗೊತ್ತಿದೆ? ಏನು ನಮ್ಗೆ ಗೊತ್ತಿಲ್ಲ, ನೀವು ಕೇಳಿ ನಾವೇನು ಹೇಳೋದು? ಇಷ್ಟು ಗೊತ್ತಿದೆ. ಯಾವ್ದ್ರೆ ಅವ್ರ ಟೀಮ್ ಇದೆಲ್ಲ, ಅವ್ರ ಟೀಮ್ ವರ್ಕ್ ಮಾಡ್ತಾರಲ್ರಿ, ಇವರೇ ಮಾಡ್ಬೇಕಿತ್ತ. ಇವ್ರ ಟೀಮ್ ವರ್ಕ್ ಮಾಡ್ತಾನಂತೆ. ಇವ್ರ ಟೀಮ್ನವ್ರ ಅಲ್ಲಿದ್ದಾರೆ. ಈಗ ಇದಲ್ಲ, ಈಗ ರಾಜನ್ ಅವ್ರು ಇಲ್ರಲ್ಲ, ಅದು ಅವ್ರೇ ಇದಾರ. ಉಸ್ತುವಾರಿ ಯಾರು? ಈಗ ಅಲ್ಲೇ ನಿನ್ನಿಂದ ಅಲ್ಲೇ ಇದೆ, ನನಗೂ ಫೋನ್ ಮಾಡಿದ್ರು. ರಾಜನ ನಾವು ಇದ್ದಂಗೆ, ನಾವು ಬೆಳಗಾವಿದಾಗ ಮಾಡಿ ರಾಜನ ಇದ್ದಂಗೆ, ಮಾದೇವಪ್ಪ ಇದ್ದಂಗೆ ಅವರೇ ಬರ್ಬೇಕತ್ತಿಲ್ಲ. ಅವರು ನಾಳೆ ಬಂದ್ರೆ ಆಯ್ತು. ನಾಳೆ ನಮಗೂ ನಾಳೆ ಬರ್ಲಿಕ್ಕೆ ಕೇಳಿದ್ದಾರೆ, ನಾಳೆ ಹೋಗ್ತಾ ಇದೀವಿ ನಾವು. ಅವ್ರು ಉಸ್ತುವಾರಿ ಸಚಿವರು ಅದಾರೆ, ಅವ್ರಿಗೆ ಹೆಚ್ಚು ಶಕ್ತಿ ಇರ್ತೈತೆ, ಮಾಡ್ತಾರೆ ಅವ್ರು. ಪ್ರಶ್ನೆ ಇಲ್ಲ. ಅವರು DK ಅವ್ರು ಮಾಡಿದ್ರು, ಕಾಂಗ್ರೆಸ್ಗೆ ಮಾಡೋರು, ನಾವು ಐದ ಆದ್ ಮಾಡ್ರು, ಕಾಂಗ್ರೆಸ್ಗೆ ಮಾಡೋರು. ಹತ್ರ ಏನು ಪ್ರಶ್ನೆ ಇಲ್ಲ. ಎರಡು ಒಂದೇ ಅಂತ ಹೇಳಿರಲ್ಲ, ಎರಡು ಒಂದೇ. ಅದರಲ್ಲೇನು ಬೇರೆ ಇಲ್ವೇ ಇಲ್ಲ. ಆಮೇಲೆ DK ಶಿವಕುಮಾರ್ ಒಂದು ಇಂಟರ್ವ್ಯೂನಲ್ಲಿ ಒಂದು ಮಾತಾಡಿದ್ದಾರೆ. CM ಅಧಿಕಾರ ಹಂಚಿಕೆ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತೆ ನಮ್ಮ ನಡುವೆ ಒಪ್ಪಂದ ಆಗಿದೆ ಅನ್ನೋ ಮಾತಾಡಿದ್ದಾರೆ. ಅಂದ್ರೆ ಮುಂದೆ ಏನಾದ್ರು ಸೌಜನ್ಯದಲ್ಲೇ ನಾನು ಅದನ್ನ ಹೇಳಿ ನಿಮ್ಮ ಮುಂದೆ 10 ಸಲ ಹೇಳಿದ್ದೀನಿ. ಅದು ಡೆಲ್ಲಿಯಲ್ಲಿಂದ ಆದ್ರೂ ಅವ್ರವ್ರ ಮಧ್ಯೆ ಆಗಿರ್ಬೇಕು. ನಾವು ಪಾರ್ಟಿಯಲ್ಲ ನಿಮ್ಗೆ ಹೇಳಿದ್ದೀನಿ, ನಾನು ಹೇಳಿದ್ದೀನಿ. ಅದನ್ನು ಆ ಥರ ಒಪ್ಪಂದ ಆಗಿದ್ರು ಡೆಲ್ಲಿಯಲ್ಲಿ ಆಗಿರ್ಬೋದು, ಅದಕ್ಕೆ ನಮಗೆ ಗೊತ್ತಿಲ್ಲ. ನಾನು ಅದನ್ನ ಹೇಳಿದ್ದೀನಿ. ನಾನು ನಿಮ್ಗೆ ಅವ್ರಿಗಿಂತ ಮುಂಚೆನೇ ಹೇಳಿದ್ದೀನಿ. ನಾನು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ. ನಾನು ಅಲ್ಲ ಸರ್, ಇಷ್ಟು ದಿನ DK ಶಿವಕುಮಾರ್ ಎಲ್ಲೂ ಬಾಯ್ಬಿಟ್ಟಿಲ್ಲ. ಈ ಒಂದು ಸಮಾವೇಶಗಳ ಸಂದರ್ಭದಲ್ಲಿ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಬಾಯ್ಬಿಟ್ಟಲ್ಲ. 6 ತಿಂಗಳಿಂದ ಹೇಳಿದ್ದೀನಿ ನಾನು. ಇದನ್ನ ಡೆಲ್ಲಿಯಲ್ಲಿ ಆ ಒಪ್ಪಂದ ಆಗಿರ್ಬೋದು, ಅವ್ರ ಮಧ್ಯೆ ಇದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದೀವಿ. ಇರ್ಬೋದು, ಇಲ್ದೆ ಏನು ಮಾತುಕತೆ ಆದ್ರೂ ಆಗಿರ್ಬೋದು. ಈಗ ನೀವು ಅವ್ರಿಗೆ ಕೇಳ್ಬೇಕಲ್ಲ, DK ಶಿವಕುಮಾರ್ ಅವ್ರಿಗೆ ಕೇಳ್ಬೇಕು. ಈಗ ನಾವು ಕೇಳ್ರಿ ಏನು ಉತ್ತರ ಹೇಳಿದೆ, ಅವ್ರು ಯಾಕೆ ಕೇಳಿದ್ರು? ನೀವು ಅವ್ರನ್ನೇ ಕೇಳಿ. ನೋಡಿ, ಅದು ಮುಂಚೆನೇ ಹೇಳಿದೀವಿ. 6 ತಿಂಗಳಿಂದ ಹೇಳ್ಬೇಕು ನಾವು, ವರ್ಷದಿಂದನೇ ಹೇಳಿದ್ವಿ. ಡೆಲ್ಲಿಯಲ್ಲಿ ಆದ್ರೆ ಏನಾರ ಮಾತುಕತೆ ಆಗಿರ್ಬೋದು, ಕೆಲವ್ರ ಮಧ್ಯೆ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಅದು ಅವರೇ ಹೇಳ್ಬೇಕಂತ ಹೇಳಿದ್ವಿ. DK ಶಿವಕುಮಾರ್ಗೆ ಅಂತ ಸಂದರ್ಭ ಬಂದು ಅಧಿಕಾರ ಹಸ್ತಾಂತರ ಮಾಡುವಂತ ಸಂದರ್ಭ ಬಂದ್ರೆ ತಮ್ಮೆಲ್ಲರೂ ಸಹಮತ ಇರುತ್ತಾ? ನಮ್ಮ ಸಹಮತ ಪ್ರಶ್ನೆ ಇಲ್ಲ. ಅದು ಡೆಲ್ಲಿ ಸಹಮತ, ನಮ್ಮ ಸಹಮತ ಡೆಲ್ಲಿ ಸಹಮತ.
ಯಾವ್ದು ಯಾಕಂದ್ರೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಸಿಎಂ ಆಗ್ಲಿಕ್ಕೆ ಆಸೆ ಇದೆ, ಅಧ್ಯಕ್ಷರು ಆಗೋಕ್ಕೂ ಆಸೆ ಇದೆ ಅಂತ ಮಾತೇ ಹೇಳಿದ್ರು. ಇಲ್ಲ ನಾ ಹೆಂಗೆ ಹೇಳಿಲ್ಲ. ನಾವು 28 ಅದನ್ನ ನೀವು ಬಿಟ್ಟು ಹೇಳಿದ್ರೆ ಹೆಂಗೆ? ಅದು 28 ಹಿಡ್ಕೊಂಡು ಹೇಳ್ಬೇಕು. ಅಷ್ಟೊಳಗಡೆ ನಾವು ಕ್ಲೈಮ್ ಮಾಡ್ಬೇಕು. 28 ನೀವು ಒಂದು ಬಿಡಬೇಡಿ ಅಂತ ಹೇಳಿ ಸೇರ್ಸಿನ ನೀವು ನ್ಯೂಸ್ ಮಾಡಬೇಕು. 28ಕ್ಕೆ ಬರ್ಬೇಕಾದ್ರೆ ಈಗಲೇ ತಯಾರಿ ಅಂತ ಸಮರ್ಥವಾದವರು ಕೆಪಿಸಿಸಿ ಹುದ್ದೆ ಕೊಡ್ಬೇಕು ಅಂತ ಹೇಳಿದಿರಿ ಸರ್ ತಾವು. ಅದು ಹೇಳಿದಿಲ್ಲ ಮುಂಚೆನೇ ಹೇಳಿದ್ದು, ಈಗ ಹೇಳೇನು, ನಾಳೆ ಅದನ್ನೇ ಹೇಳ್ತೀವಿ. ಅದೇನು ಪ್ರಶ್ನೆ ಇಲ್ಲ. ಈಗ ಅಧ್ಯಕ್ಷರಾಗೋದಕ್ಕೆ ನಿಮ್ಗೆ ಇಷ್ಟ ಇದೆ ಸರ್? ಇಲ್ಲ, ನಾ ಎಲ್ಲೂ ಹೇಳಿಲ್ಲ ಇಷ್ಟ ಆಗ್ತದೆ. ನಾ ಎಲ್ಲೂ ಹೇಳಿಲ್ಲ. ಇಷ್ಟ ಅಂತ ಎಲ್ಲೂ ಹೇಳಿಲ್ಲ. ಅದು ಪ್ರಸ್ತಾಪ ಇನ್ನೂ ಬಂದೇ ಇಲ್ಲ. ಇಲ್ಲ ಓಪನ್ ಆಗಿಲ್ರ. ಎಲ್ಲಿದೆ ಸರ್ ಈಗ ಸರ್ ಮಾದೇವಪ್ಪ, ಕೇಂದ್ರ ಜನ ಎಲ್ಲರೂ 5 ವರ್ಷ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತೀರಾ? ಡಿ ಕೆ ಸುರೇಶ್ ಏನು ಹೇಳಿದಾರೆ? ಅವ್ರೇನು ಹೇಳ್ಯಾರ? ಅವ್ರೆಷ್ಟು ಹೇಳ್ಯಾರ? ಡಿ ಕೆ ಸುರೇಶ್ ಅವರು 5 ವರ್ಷ ಅಂತ ಹೇಳಿದ್ದಾರೆ. ಡಿ ಕೆ ಸುರೇಶ್ ಅವ್ರು ಹೇಳಿದ್ದಾರೆ. ಮತ್ತೆಲ್ಲರೂ ಭಾಳಷ್ಟು ಜನ ಹೇಳಿದ್ದಾರೆ 5 ವರ್ಷ ಇರ್ತಾರಂತ ಹೇಳಿದ್ದಾರೆ. ಎಲ್ಲರೂ ಹೇಳಿದ್ದಾರೆ. ಮತ್ತೆ ನೀವು ಅವ್ರನ್ನ ಕೇಳೇ ಬಿಟ್ರಲ್ಲ. ಅಧ್ಯಕ್ಷರ ಬಾಯಲ್ಲಿ ಬರ್ತಿಲ್ವಲ್ಲ? ಅದು ನೀವು ಕೇಳಿ. ನಾವು ಕೇಳಿ, ನೀವು ಕೇಳಿ. ಈಗ ಬೆಳಗಾವಿಯಲ್ಲಿ 26, 27ಕ್ಕೆ ಸಮಾವೇಶ 100 days. ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನು ಕೂಡ ಅವತ್ತೇ ಹೌದು, ರಾಷ್ಟ್ರೀಯ ಕಾರ್ಯಕಾರಿಣಿ, ಪಬ್ಲಿಕ್ ಫಂಕ್ಷನು ಪ್ಲಸ್ ಗಾಂಧಿ 100 ವರ್ಷ ಉತ್ಸವ, ಅವರ 3 ಕಾರ್ಯಕ್ರಮ 3 ದಿವಸ ಮಾಡುವಂಥ ಒಂದು ಯೋಜನೆ ಇದೆ. DCM ಅವ್ರು ಬರ್ತಾರೆ. ಬಹುಶಃ ನಾಳೆ ನಾಡ್ದು ಬಂದ ಅಂತಿಮಗೊಳಿಸ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.